ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಈ ವರ್ಷ 2026 ನಾನು ನನ್ನ ಹಸ್ಬೆಂಡ್ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ವಿ. ಹಂಗಾಗಿ ಆ ಒಂದು ಕನಸು ನನಸಾಗಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಆದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಡೈರೆಕ್ಟ್ ಏರ್ಪೋರ್ಟಿಗೆ ಬಂದ್ವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ದೇವನಹಳ್ಳಿ. ಬಂದ ತಕ್ಷಣವೇ ಬ್ಯಾಗೇಜ್ ಚೆಕಿಂಗ್ ಎಲ್ಲ ಆಗಿ ಇಮಿಗ್ರೇಷನ್ ಮುಗೀತು. ಹಾಗಾಗಿ ಸ್ವಲ್ಪ ರಿಲೀಫ್ ಅಲ್ವಾ. ಹಾಗೆ ಎಷ್ಟು ಸರಿ ನೋಡಿದ್ರೂ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದರಲ್ಲೂ ಟರ್ಮಿನಲ್ 2ನ ಎಷ್ಟು ಸರಿ ನೋಡಿದ್ರೂ ನೋಡ್ತಾನೆ ಇರ್ತೀವಿ. ಅಷ್ಟು ಸುತ್ತಾಡಿದ್ರು ಬೇಜಾರಾಗಲ್ಲ ಹಂಗಿದೆ. ಹಾಗಾಗಿ ನಾವು ಸಹ ತುಂಬಾ ಸುತ್ತಾಡಿದ್ವಿ. ಯಾಕೆಂದರೆ ಬೇಗನೆ ಹೋಗಿದ್ವಿ. ಹಾಗಾಗಿ ಒಂದು ಸ್ವಲ್ಪ ಸುತ್ತಾಡಿಕೊಂಡು ನೋಡಿಕೊಂಡು ಹಾಗೆ ವೀಡಿಯೋಸ್ನ ಸಹ ತಗೊಂಡೆ. ಹಾಗೆ ಹೋಗಬೇಕಾದ್ರೆ ಡ್ಯೂಟಿ ಫ್ರೀ ಶಾಪ್ಸ್ ಹೇಗಿದ್ದರೂ ಇರುತ್ತೆ. ಅದನ್ನು ಏನೂ ನಾನು ಬೈ ಮಾಡಲಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ಬರಬೇಕಾದ್ರೆ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದರು. ಹಾಗಾಗಿ ಹೋಗಬೇಕಾದ್ರೆ ಏನೂ ತೊಗೊಳ್ಳಿಲ್ಲ. ಬಟ್ ಅದನ್ನು ಹಾಗೆ ಸುತ್ತಾಡಿಕೊಂಡು ಒಂದು ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವೀಡಿಯೋನ ಸಹ ಮಾಡಿಕೊಂಡು ಹೊರಟ್ವಿ. ಹಾಗೆ ಹೋಗಬೇಕಾದ್ರೆ ಹೇಗಿದ್ದರೂ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಯಾಕೆ ಲಾಂಜ್ಗೆ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗಾಗಿ ಲಾಂಜ್ಗೆ ಹೋಗಬೇಕು ಅಂತ ನಾನು ಬೇರೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರನ್ನೂ ಸಹ ಕೇಳುತ್ತಿದ್ದೆ. ಯಾಕೆಂದರೆ ಅವರು ಸುಮಾರು ಸರಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಲಾಂಜಲ್ಲಿ ಹೋಗಿ ಊಟ ಮಾಡಿಕೊಂಡು ಹೋಗ್ತಿದ್ರು. ಅಂದರೆ ಲಾಂಚಲ್ಲಿ ಎಲ್ಲನೂ ಸಿಗುತ್ತೆ ಅಲ್ವಾ, ತಿನ್ನೋಕ್ಕೆ ಕುಡಿಯೋಕ್ಕೆ. ಸೊ ಹಾಗಾಗಿ ಅವರು ಲಾಂಚ್ಗೆ ಹೋಗಿ ಎಲ್ಲ ತಿಂದ್ಕೊಂಡು ಏನು ಬೇಕೋ ಆಮೇಲೆ ಫ್ಲೈಟ್ನ ಹತ್ತಿದ್ರು. ಹಾಗಾಗಿ ನಾನು ಸಹ ಹೋಗಬೇಕು ಅಂತ ಹೇಳ್ತಿದ್ದೆ. ಪಾಪ ಎಷ್ಟು ಕ್ಯೂ ಇತ್ತು ಅಂದರೆ ತುಂಬಾ ಕ್ಯೂನಲ್ಲಿ ಇತ್ತು. ನಿಂತ್ಕೊಂಡು ಹಾಗೆ ಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದ್ರು. ಬಟ್ ಒಂದೇ ಟಿಕೆಟ್ ಸಿಕ್ಕಿದ್ದು ಇಲ್ಲ. ಫೈನಲಿ ನಮ್ಮ ಯಜಮಾನ್ರನ್ನ ಲಾಂಜ್ ಕರ್ಕೊಂಡು ಹೋಗ್ತಿದ್ದಾರೆ. ಎಸ್, ನನಗೆ ಲಾಂಚ್ ಟಿಕೆಟ್ನ ಕೊಟ್ಟು ಒಳಗಡೆ ಕಳಿಸಿದ್ರು. ತಿನ್ಕೊಂಡು ಬಂದೆ. ಬಟ್ ಅದ್ರ ವೀಡಿಯೋಸ್ನೆಲ್ಲ ಮಾಡಿದ್ದೆ. ಅನ್ಫಾರ್ಚುನೇಟ್ಲಿ ಸ್ಟೋರೇಜ್ ಜಾಸ್ತಿಯಾಗಿ ಪರ್ಮನೆಂಟ್ ಡಿಲೀಟ್ ಆಗೋಯಿತು. ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಲಾಂಚೆಲ್ಲ ಮುಗಿಸ್ಕೊಂಡು ಹೇಗಿದ್ದರೂ ಫ್ಲೈಟ್ಗೆ ಟೈಮ್ ಆಗಿತ್ತು ಅಂತ ಹೇಳಿ ಫ್ಲೈಟ್ನ ಕ್ಯಾಚ್ ಮಾಡಿಕೊಂಡು ಆನ್ ಟೈಮ್ಗೆ ಬಂದ್ವಿ. ನೋಡಿ, ಫ್ಲೈಟು ಸಹ ಟೇಕಪ್ ಆಯಿತು. ಇವ್ರ ಜೊತೆ ನಾನು ಹೋಗ್ತಿರೋದು ಫಸ್ಟ್ ಟೈಮ್. ಅಂದರೆ ಮೊದಲೆಲ್ಲ ಸಿಂಗಲಾಗಿ ಹೋಗಿದ್ದೆ. ಅವ್ರು ಇರೋರು ಅಲ್ಲಿ, ನಾನು ಅವ್ರ ಆಮೇಲೆ ಹೋಗಿ ಮೀಟ್ ಮಾಡ್ತಿದ್ದೆ. ಬಟ್ ಈ ಸರಿ ಜೊತೇಲಿ ಹೋದ್ವಿ, ಅದೊಂದು ಖುಷಿ ಇದೆ. ಹಾಗೆ ನಾವು ಎಲ್ಲಿ ಹೋಗ್ತಿರೋದು ಅಂತ ಹೇಳಲಿಲ್ಲ ನೋಡಿ. ನಾವು ಹೋಗ್ತಿರೋದು ಬಂದು ಈ ಸರಿ ಥೈಲ್ಯಾಂಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ಬ್ಯಾಂಕಾಕ್ ಏರ್ಪೋರ್ಟ್ಗೆ ರೀಚ್ ಆದ್ವಿ. ನೋಡಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ಇಮಿಗ್ರೇಷನಲ್ಲಿ ಏನಿಲ್ಲ ಅಂದರೂ 1 ಅವರ್ ಆಯಿತು. ಅಷ್ಟರಲ್ಲಿ ಬ್ಯಾಗ್ ಬಂದಿರುತ್ತೆ ಅಂತ ಲಗೇಜು ಅಂದ್ಕೊಂಡಿದ್ವಿ. ಬಟ್ ಅಲ್ಲೋಗಿ ನೋಡಿದ್ರೆ ನಮ್ಮದು ಬ್ಯಾಗೇಜೇ ಬಂದಿರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ನಿಂತು ಚೆಕ್ ಮಾಡಿ ಆಮೇಲೆ ನಿಧಾನಕ್ಕೆ ಬಂತು. ಒಂದು 20 ಮಿನಿಟ್ಸ್ ಮತ್ತೆ ಬ್ಯಾಗೇಜ್ ಹತ್ರ ವೆಯ್ಟ್ ಮಾಡಿಕೊಂಡು ಬ್ಯಾಗ್ನ ಕಲೆಕ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಅಲ್ಲಿಂದು ಸಿಮ್ಮು ಸಹ ತೊಗೊಂಡು ಬಂದವು. ಆಮೇಲೆ ಇಬ್ಬರು ಹೊರಟಿದ್ದು, ಅಂದರೆ ನಾವು ಹೊರಟಿದ್ದು ಬಂದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ, ಅಂದರೆ ಏರ್ಪೋರ್ಟಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಿದ್ದು ಬಂದು ಟೈಗರ್ ಟೋಪಿಯಾ. ತುಂಬಾ ಚೆನ್ನಾಗಿದೆ. ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಅಂತ ಹೇಳ್ಬೋದು ಥೈಲ್ಯಾಂಡಲ್ಲಿ. ತುಂಬ ಚೆನ್ನಾಗಿದೆ. ಹಾಗೆ ಟೈಗರ್ ಟೋಪಿಯಾ ಹೇಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ. ಯಾರ್ಯಾರು ನೆಕ್ಸ್ಟು ಥೈಲ್ಯಾಂಡ್ ಟ್ರಿಪ್ಗೆ ಹೋಗಬೇಕು ಅಂದ್ಕೊಂಡಿದ್ದಾರೋ ಮೇ ಬಿ ಅವ್ರಿಗೊಂದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಇದು ಟೈಗರ್ ಟೋಪಿಯಾದ ಔಟ್ಸೈಡ್ ಲುಕ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಬ್ಯಾಂಕಾಕ್ ಏರ್ಪೋರ್ಟಿಂದ ಏನಿಲ್ಲ ಅಂದರೂ ಅರೌಂಡ್ ಒಂದು 2 ಅವರ್ ಜರ್ನಿ ಆಗುತ್ತೆ. ಟೈಗರ್ ಟೋಪಿಯಾ ಅಂದರೆ ಇದು ಬಂದು ಪಟ್ಟಾಯ ಹತ್ರ ಇರೋದು. ಹಾಗಾಗಿ ನಾವೀಗ ಹೋಗ್ತಿರೋದು ಟೈಗರ್ ಟೋಪಿಯಾದ ಒಂದು ಟಿಕೆಟ್ ಕೌಂಟರ್ ಕೊಡ್ತಾರಲ್ವ, ಅಲ್ಲಿ ಜಸ್ಟ್ ನೋಡೋದಕ್ಕೆ. ಟಿಕೆಟ್ ಎಲ್ಲ ನಮಗೆ ಇಶ್ಯೂ ಆಗಿತ್ತು. ಜಸ್ಟ್ ಒಂದು ವಿಡಿಯೋ ಪರ್ಪಸ್ಸು ನಿಮಗೆಲ್ಲ ತೋರಿಸ್ಲಿಕ್ಕೆ ಅಂತ ಹೇಳಿ ಹೋಗಿ ವಿಡಿಯೋನ ಮಾಡಿಕೊಂಡೆ. ನೋಡಿ, ತುಂಬ ಚೆನ್ನಾಗಿದೆ. ಆಫೀಸ್ ಆಗಿರ್ಬೋದು, ಔಟ್ಸೈಡ್ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ಏನಾದರೂ ಬೈ ಮಾಡೋರಿದ್ದರೆ ಬೈ ಸಹ ಮಾಡ್ಬೋದು. ಅಂದರೆ ಬ್ಯಾಗ್ಸು, ಹ್ಯಾಂಡ್ ಬ್ಯಾಗ್ಸು, ಬೆಲ್ಟು ಇದೆಲ್ಲನೂ ಸಿಗುತ್ತೆ ಅಲ್ಲೇ. ಯಾರಾದರೂ ನೆಸಿಟಿ ಇರೋರು ಸಹ ಬೈ ಮಾಡ್ಬೋದು. ಮತ್ತು ಹ್ಯಾಟ್ಸ್ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಾವು ನೆಕ್ಸ್ಟು ಅಂದರೆ ಹೋಗಿದ್ದು ಅಲ್ಲೇ ಟೈಗರ್ ಟೋಪಿಯಾದಲ್ಲೇ ಬ್ರೇಕ್ಫಾಸ್ಟಿಗೆ ಟೈಮ್ ಆಗಿತ್ತು. ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಈಗ ನಾವು ಹೋಗ್ತಿರೋದು ಬಂತು ಇಂಟರ್ನ್ಯಾಷನಲ್ ಕುಸೀನ್ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ ಫುಡ್ ಎಲ್ಲನೂ. ನಮ್ಮ ಇಂಡಿಯನ್ ಫುಡ್ಡೇ ಇತ್ತು. ನನಗಂತೂ ಖುಷಿ ಆಯಿತು. ಫುಡ್ ಆಗಲಿ, ಹೋಟೆಲ್ ಆಗಲಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ತುಂಬಾ ಚೆನ್ನಾಗಿದೆ. ನೋಡಿ, ಇದು ಬಂದು ಎಂಟ್ರೆನ್ಸು. ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೊಂದು ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ನಿಂತಿರ್ತಾರೆ ಒಬ್ಬರು ಲೇಡಿ. ಅವ್ರ ಜೊತೆ ಫೋಟೋಸ್ ಸಹ ಕ್ಲಿಕ್ ಮಾಡ್ಕೋತಿದ್ರು ಕೆಲವರೆಲ್ಲ. ಆದರೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿಬಿಟ್ಟು. ಅಂದರೆ ನಮ್ಮ ಒಂದು ಸ್ಟೈಲೇ ಬೇರೆ, ಅವ್ರ ಸ್ಟೈಲೇ ಬೇರೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟು ಮತ್ತು ನಮಗೆ ಚೆನ್ನಾಗಿ ಅನಿಸುತ್ತೆ. ಈ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ನೋಡಿ, ಫೋಟೋ ಕ್ಲಿಕ್ಗಂತಲೇ ಒಂದು ಬ್ಯಾಕ್ಗ್ರೌಂಡ್ನ ರೆಡಿ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಫೋಟೋ ತೆಕ್ಕೊಂಡು ನೋಡಿ ಟಿಫನ್ಗೆ ಅಂದರೆ ಬ್ರೇಕ್ಫಾಸ್ಟಿಗೆ ಬಂದ್ವಿ.
ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಪ್ಲೇಟ್ಸ್ನ ತೊಗೊಂಡು ನಮಗೆ ನಾವೇ ಸರ್ವ್ ಮಾಡ್ಕೊಳ್ಳೋದು, ಏನು ಬೇಕೋ ಅದನ್ನು ಹಾಕ್ಕೊಂಡು ತಿನ್ಕೊಳ್ಬೋದು. ಬ್ರೇಕ್ಫಾಸ್ಟಲ್ಲಿ ಪೂರಿ ಮತ್ತು ಸಲಾಡ್ ಆಗಿರ್ಬೋದು, ಅಂದರೆ ಅಲ್ಲಿನ ಫುಡ್ಡು ಇತ್ತು ಮತ್ತು ನಮ್ಮ ಫುಡ್ಡು ಸಹ ಇತ್ತು. ಹಾಗಾಗಿ ನಮ್ಗೇನು ಬೇಕೋ ಅದನ್ನು ಬಡಿಸ್ಕೊಂಡು ಹೊರಗಡೆ ಟೈಗರ್ ಓಡಾಡ್ತಿರೋದನ್ನು, ಗ್ಲಾಸ್ ಇರುತ್ತೆ ವಾಲ್ ಬದಲು, ಈ ರೆಸ್ಟೋರೆಂಟ್ ಅಂದರೆ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟಲ್ಲಿ ವಾಲ್ ಬದಲು ಗ್ಲಾಸಸ್ ಇರುತ್ತೆ, ಸುತ್ತಲೂ ಟೈಗರ್ ಓಡಾಡ್ತಿರುತ್ತೆ. ಅದನ್ನು ನೋಡಿಕೊಂಡು ನಾವು ಬ್ರೇಕ್ಫಾಸ್ಟ್ನ ತಿನ್ಕೊಳ್ಬೋದು. ಒನ್ ಆಫ್ ದ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ ನೋಡಲಿಕ್ಕೆ. ತಿಂಡಿ ತಿನ್ಕೊಂಡು ನೋಡಿಕೊಂಡು ಬರ್ಬೋದು. ಹಾಗೆ ಅಲ್ಲಿಂದ ಬಂದ ತಕ್ಷಣ ಟೈಗರ್ ಟೋಪಿಯ ಒಳಗಡೆ ಸುತ್ತಾಡೋದಕ್ಕೆ ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ಕ್ಲಬ್ ಕಾರ್ ಅಂತ ಇರುತ್ತೆ. ಆ ಕ್ಲಬ್ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಹಾಗಾಗಿ ನಾವು ಆ ಕಾರಲ್ಲಿ ಹತ್ತಿ ಎಲ್ಲರೂ ಹೊರಟ್ವಿ. ಹೋಗಬೇಕಾದ್ರೇ ನಮಗೆ ಯಾರೂ ಅಷ್ಟೊಂದು ಗೊತ್ತಿಲ್ಲ ಅಂತ ಅಂದ್ಕೊಂಡೋದ್ವಿ. ಅಲ್ಲೋದ್ಮೇಲೆ ಎಲ್ಲರೂ ಪರಿಚಯ ಆದರು ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿ ಮೇಯ್ನ್ ಗೇಟಿಂದ ಏನಿದೆ ಅಲ್ವಾ, ತಿಂಡಿ ತಿನ್ಕೊಂಡು ನೆಕ್ಸ್ಟ್ ನಾವು ಹೋಗೋದು ಬಂದು ಟಿಕೆಟ್ ಕೌಂಟರ್, ಅಂದರೆ ಟಿಕೆಟ್ ಕೌಂಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದೂರ ಇದೆ. ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಟಿಕೆಟ್ ತೊಗೊಳ್ಬೇಕು. ನಮ್ಗೆ ಯಾವುದಕ್ಕೆ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಬಂದು ಟೈಗರ್ ಜೊತೆ ಫೋಟೋ ತೆಕ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಮಗೆ 400 ಥಾಯ್ ಬಾತ್ ಅಂತ ಹೇಳಿದ್ರು ನಮಗೆ. ಮತ್ತು ಟೈಗರ್ ಮತ್ತು ಕ್ರೊಕೊಡೈಲ್ ಶೋ ಇದೆ ಇಲ್ಲಿ, ತುಂಬಾ ಫೇಮಸ್ ಅದು. ಆ ಒಂದು ಶೋಗೆ ಬಂದು 350 ಥಾಯ್ ಬಾತ್ ಅಂತ ಹೇಳಿದ್ರು. ಹಾಗಾಗಿ ನಾವು ಎರಡನ್ನೂ ಬೈ ಮಾಡಿದ್ವಿ. ಟೈಗರ್ ಜೊತೆ ಫೋಟೋ ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ವಿ, ಹಂಗಾಗಿ ತಗೊಂಡ್ವಿ. 400 ಥಾಯ್ ಬಾತ್ ಅಂದರೆ ನಮ್ಮ ಇಂಡಿಯನ್ ರುಪಿಯಲ್ಲಿ ಅಂದರೆ ಮಲ್ಟಿಪ್ಲೈ ವಿತ್ 300 ಅಲ್ವಾ, 1200 ರುಪೀಸ್ ಟೈಗರ್ ಜೊತೆ ಫೋಟೋ ತೆಕ್ಕೊಳ್ಳೋದಕ್ಕೆ. ನೋಡಿ, ಟಿಕೆಟ್ ತೊಗೊಂಡು ಬೈ ಮಾಡಿ ಒಳಗಡೆ ಹೋದ್ವಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೋಗೋದಕ್ಕೆ ಭಯ ಅನ್ನಿಸ್ತಿತ್ತು ಅವ್ರು ನೋಡ್ತಿದ್ದಿದ್ದು ಲುಕ್ ನೋಡಿ. ಆದರೆ ಇಲ್ಲೂ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ವಾ ಅಂತ ಅನ್ನಿಸ್ತು. ನೋಡಿ, ಇವರೆಲ್ಲ ಅಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ಆಗಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇವರೆಲ್ಲ ಇಲ್ಲ ಅಂದಿದ್ರೆ ನಮ್ಗೆ ಇನ್ನೂ ಬೋರ್ ಆಗ್ತಿತ್ತೇನೋ. ತುಂಬಾ ಚೆನ್ನಾಗಿತ್ತು ಇವರೆಲ್ಲ ಇದ್ದಿದ್ದಕ್ಕೆ. ಇವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಂತೂ ಸೂಪರಾಗಿತ್ತು. ಈ ಟೈಗರ್ ನೋಡಿ, ಇದ್ರ ಜೊತೆ ನಾವು ಫೋಟೋ ತೆಕ್ಕೊಳ್ಳೋದಂತೆ. ನಮ್ಮನೆಯವ್ರಿಗೆ ಏನೋ ಗೊತ್ತಿರೋರ ಥರ, ಏನೋ ಎಷ್ಟೋ ಟೈಗರ್ನ ಜೊತೆಯಲ್ಲಿ ಇದ್ದೋರ ಥರ ಆರಾಮಾಗಿ ಹೋಗಿ ಅದ್ರ ಬೆನ್ನು ಸವ್ರ್ತಾ ಕೂತ್ಬಿಟ್ರು. ನನಗೊಂದು ಸ್ವಲ್ಪ ಭಯನೇ ಆಯಿತು. ನೋಡಿ, ಮಲಗಿದ್ದು ಇದ್ರ ಲುಕ್ ಆದರೆ ನೋಡಬೇಕು ನೀವು. ಹೆಂಗಿತ್ತು ಅಂದರೆ ನಮ್ಮನ್ನು ನೋಡ್ತಿದ್ರೇ ಒಂದು ಸ್ವಲ್ಪ ಭಯ ಆಗಂಗಿತ್ತು. ಏನೂ ಆಗಲ್ಲ, ಕಟ್ ಹಾಕಿದ್ದಾರೆ ಅಂತ ಅನ್ಸಿದ್ರು ಸ್ವಲ್ಪ ಸಿಟ್ಗಿಟ್ ಬಂದು ಏನಾದರೂ ಕಿತ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು ಫೋಟೋ ತೆಕ್ಕೊಳ್ಳೋಷ್ಟೊತ್ತಿಗೆ ಅಂತ ಸ್ವಲ್ಪ ಭಯದಲ್ಲೇ ಹೋದ್ವಿ. ಬಟ್ ಏನೂ ತೊಂದರೆ ಆಗಲಿಲ್ಲ, ಚೆನ್ನಾಗೇ ಇತ್ತು. ನಮ್ಮ ಮನೆಯವರು ಧೈರ್ಯವಾಗಿ ಹೋಗಿ ಬಂದಿದ್ದು ನೋಡಿಬಿಟ್ಟು ನೆಕ್ಸ್ಟ್ ನಾನು ಹೋದೆ ತೆಕ್ಕೊಳ್ಳೋಕ್ಕೆ. ಏನೇ ಆದರೂ ಅವರಷ್ಟು ಧೈರ್ಯ ನನಗೆ ಬರಲಿಲ್ಲ. ಹಾಗೆ ಹೋಗಿ ನಿಧಾನಕ್ಕೆ ಕೂತ್ಕೊಳ್ಳೋದೋ ಬೇಡವೋ ಅಂದ್ಕೊಂಡು ಕೂತ್ಕೊಂಡೆ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ನಾನು ಈ ರೀತಿ ಎಲ್ಲ ಮೀನ್ಸ್ ಫೋಟೋ ತೆಕ್ಕೊಳ್ಳೋದಾಗಲಿ, ಅದ್ರ ಜೊತೆ ವೀಡಿಯೋ ಮಾಡಲಿಲ್ಲ ಅಂದರೆ ಇದೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ ಅನಿಸುತ್ತೆ. ಬಟ್ ಇವಾಗ ಆ ವೀಡಿಯೋಸ್ನೆಲ್ಲ ನೋಡಿದ್ರೆ ನಾನು ಯಾಕೆ ಇಷ್ಟು ಹೆದರ್ಕೊಂಡೆ ಅಂತಲೂ ಅನ್ಸೋದು ನಿಜ. ಬಟ್ ಏನು ಮಾಡೋದು, ಆ ಒಂದು ಸಿಚುಯೇಷನಲ್ಲಿ ಸ್ವಲ್ಪ ಹೆದರಿಕೆ ಆಗಿದ್ದು ನಿಜ. ಈಗ ಅದನ್ನು ನೋಡಿದ್ರೆ ನಗು ಬರುತ್ತೆ. ನಮ್ಮ ಮಕ್ಕಳೆಲ್ಲ ನೋಡಿ ನಗ್ತಿದ್ರು, ಏನು ಮಮ್ಮ ಅದನ್ನು ಕಟ್ ಹಾಕಿದ್ರು ಹೆದ್ರ್ಕೊಂಡಿದ್ದೀಯಾ ನೀನು ಅಂತ ಹೇಳಿ. ಬಟ್ ಈ ರೀತಿ ಕೂತ್ಕೊಂಡು ಬೆನ್ನು ಸವರ್ತಾ ಇದ್ದರೆ ಫೋಟೋಸ್ನ ಕ್ಲಿಕ್ ಮಾಡಿ ಕೊಡ್ತಾರೆ. ಚೆನ್ನಾಗಿ ಬಂದಿಲ್ಲ ಅಂದರೆ ಮತ್ತೆ ಅವರೇ ಫೋಟೋಸ್ನ ನೋಡಿ ಕ್ಲಿಕ್ ಮಾಡಿ ನಮ್ಮ ಮೊಬೈಲಲ್ಲಿ ಕೊಡ್ತಾರೆ. ಇದಕ್ಕೆ 1200 ರುಪೀಸ್ ಪರ್ ಪರ್ಸನ್ಗೆ ಪೇ ಮಾಡಬೇಕಾಗುತ್ತೆ ನಮ್ಮ ಇಂಡಿಯನ್ ರುಪಿಯಲ್ಲಿ. ನೋಡಿ, ಇಲ್ಲಿ ಟೈಗರು, ಲಯನ್ನು ಎಲ್ಲ ಈ ಥರದ್ದೇ ಇತ್ತು. ಇದನ್ನು ಮುಗಿಸ್ಕೊಂಡು ಫೋಟೋ ವಿತ್ ಟೈಗರ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಟೈಗರ್ ಶೋಗೆ. ಇದು ಟೈಗರ್ ಟೋಪಿಯಾದಲ್ಲಿ ಫೇಮಸ್ ಶೋ ಅಂತ ಹೇಳ್ಬೋದು. ಇದಕ್ಕೆ ಬಂದು 350 ಥಾಯ್ ಬಾತ್. ಇದಕ್ಕೆ ಮತ್ತು ಕ್ರೊಕೊಡೈಲ್ ಶೋಗೆ ಟುಗೆದರ್ 350 ಥಾಯ್ ಬಾತ್ನ ಪೇ ಮಾಡಿದ್ವಿ. 1000 ಚೇಂಜ್ ಆಗುತ್ತೆ, ಅಂದರೆ 1150 ರುಪೀಸ್ ಆಗುತ್ತೆ ಈ ಶೋಗೆ ಎಂಟ್ರೆನ್ಸ್ ಫೀಸು ಪರ್ ಪರ್ಸನ್ನು. ಟಿಕೆಟ್ ಇಲ್ಲದೆ ಯಾರೂ ಅಲೋ ಮಾಡೋದಿಲ್ಲ, ಫುಲ್ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ತಾರೆ. ಹಾಗಾಗಿ ಕೊಟ್ಟು ತಗೊಂಡು ಸಹ ಒಳಗಡೆ ಹೋದ್ವಿ. ಇನ್ನೂ ಏನು ಸ್ಟಾರ್ಟ್ ಆಗಿರಲಿಲ್ಲ, ಹೋಗೋಷ್ಟೊತ್ತಿಗೆ ಸರಿಯಾಯಿತು ಅಂತ ಅಂದ್ಕೊಂಡ್ವಿ. ಟೈಗರ್ ಶೋ ಅಂದರೆ ಏನು ಮಾಡ್ಬೋದಪ್ಪ ಅಂತ ನಾನು ಯೋಚನೆ ಮಾಡ್ಕೊಂಡು ಹೋದರೆ ನೋಡಿ, ಒಂದು ಟೀಚರ್ ಇರ್ತಾರಲ್ವ, ಟ್ರೈನಿಂಗ್ ಕೊಟ್ಟರು ಅವರು ಮಾಸ್ಟರ್, ನಮಸ್ಕಾರ ಮಾಡಿದ್ರು. ಮತ್ತೆ ನೋಡಿ ಟೈಗರ್ ಬಂತಪ್ಪ. ಒಳ್ಳೆ ಫ್ಯಾಷನ್ ಶೋನಲ್ಲಿ ಹುಡುಗಿಯರು ನಡ್ಕೊಂಡು ಬರ್ತಾರಲ್ವ, ಆ ರೀತಿ ಸ್ಟೈಲಾಗಿ ನಡ್ಕೊಂಡು ಬಂತು ಒಂದೆರಡು ಟೈಗರು. ನಡ್ಕೊಂಡು ಬಂದು ಆರಾಮಾಗಿ ಏನು ನೀಟಾಗಿ ಹತ್ತಿದ್ವು ಅಂತೀರ, ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಾರಲ್ವ ಅನ್ನಿಸ್ತು. ನಾವು ಎಷ್ಟೋ ಸರಿ ಅಂದ್ಕೊಳ್ತೀವಿ ನಮ್ಮ ಮಕ್ಳಿಗೆ ಸರಿಯಾಗಿ ಓದಲಿಲ್ಲ ಬರೀಲಿಲ್ಲ ಅಂದರೆ ನಾವು ಹೇಳ್ಕೊಡೋದ್ರಲ್ಲಿ ತಪ್ಪ ಅದು ಇದು ಅಂತ. ಅಂಥ ಪ್ರಾಣಿಗಳಿಗೆ ಆ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದರೆ ನಾವ್ಯಾಕೆ ನಮ್ಮ ಮಕ್ಕಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ಬಾರ್ದು. ಅಂದರೆ ಓದೋದ್ರಲ್ಲೇ ಅಂತಲ್ಲ, ಯಾವುದೇ ಕೆಲಸದಲ್ಲಾದರೂ ನಿಜವಾಗ್ಲೂ ಮೂಗು ಪ್ರಾಣಿಗಳು ಅಷ್ಟು ಚೆನ್ನಾಗಿ ಕಲಿಬೋದಾ ಅಂತ ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ನೋಡಿ, ಇದರಲ್ಲೊಂದು 3 ಟೈಗರ್ ಬಂತು. ಅದರಲ್ಲಿ ಒಂದು ತುಂಬಾ ಸೋಂಬೇರಿ ಅನ್ನಿಸ್ಬಿಡ್ತು. ಹಠಮಾರಿ ಅಂದರೆ ಹಠಮಾರಿ ಟೈಗರ್ ಒಂದು ಮಾತ್ರ.
ಇನ್ನೆರಡು ನೋಡಿ ಏನು ನೀಟಾಗಿ ಅವ್ರ ಮಾಸ್ಟರ್ ಹೇಳಿದ ತಕ್ಷಣ ಹತ್ತಿ ನೀಟಾಗಿ ಸ್ಟೈಲಾಗಿ ನಿಂತ್ಕೊಂಡ್ವು. ಆ ಒಂದು ಮಾತ್ರ ಅವ್ರ ಕೈಲಿ ಕೊನೆಗೆ ಲಾಸ್ಟ್ ಶೋ ತನಕ ಅದು ಹೇಳಿದ ಮಾತು ಕೇಳಲೇ ಇಲ್ಲ. ಅವ್ರು ಅದನ್ನು ಜೋರು ಮಾಡ್ತಿದ್ದು ನಮಗೆ ಭಯ ಆಗ್ತಿತ್ತು, ಅವ್ರಿಗೇನಾದರೂ ಕಚ್ಬಿಟ್ಟು ತಿನ್ಬಿಡುತ್ತೇನೋ ಅಂತ ಹೇಳಿ. ನೋಡಿ ಏನು ನೀಟಾಗಿ ಐಫೈ ಕೊಡ್ತವೆ. ಐಫೈ ಕೊಡೋದು, ಹಾಯ್ ಮಾಡೋದು, ಎಲ್ಲ ಶೇಕ್ ಹ್ಯಾಂಡ್ ಮಾಡೋದು ಎಲ್ಲ ಮಾಡ್ತಿದ್ರೆ ನಮಗೊಂಥರ ಭಯ ಆಗುತ್ತೆ, ಯಾವ ಟೈಮಲ್ಲಿ ಅವ್ರಿಗೆ ಕುತ್ತಿಗೆಗೆ ಭಯ ಹಾಕುತ್ತೆ ಅಂತ ಹೇಳಿಬಿಟ್ಟು. ಆದರೆ ಆ ಹಠಮಾರಿ ಟೈಗರ್ ಇದೆ ಅಲ್ವಾ, ಅದು ಮಾತ್ರ ನೋಡ್ಬೋದು, ಆ ಸೆಂಟ್ರಲ್ಲಿ ಕೂತ್ಕೊಂಡೇ ಇದೆ ಕೆಳಗಡೆ. ಅದು ಮಾತ್ರ ನೋಡಿ, ಯಾರೇನಾದರೂ ಮಾಡ್ಕೊಳ್ಳಿ, ಅದು ಮಾತ್ರ ಹಾಗೇ ಇತ್ತು, ಹೇಳಿದ ಮತ್ತೆ ಕೇಳಲಿಲ್ಲ ಅಲ್ಲಿ ಕೊನೆ ತನಕ. ಈಗ ನೋಡಿ ಟೈಗರ್ ಹತ್ತಿರೋದು ಎಷ್ಟು ಚೆನ್ನಾಗಿ ಮೇಲೆ ಹತ್ತಿತು ಗೊತ್ತಾ. ನಮಸ್ಕಾರ ಮಾಡುತ್ತೆ, ಈಗ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿ 3 ಟೈಗರ್ ಒಂದೇ ಸರಿ ನಿಂತ್ಕೊಂಡು ನಮಸ್ಕಾರ ಮಾಡ್ತು. ಎಷ್ಟು ಖುಷಿ ಆಯಿತು ಗೊತ್ತಾ, ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಈಗ ನೋಡಿ ಆ ರಿಂಗಲ್ಲಿ ಹೇಗೆ ತೂರುತ್ತೆ ಅಂತ, ಸೂಪರ್, ಮಿಸ್ಸೇ ಆಗಲ್ಲ. ಅವ್ರು ಹೇಗೆ ಟ್ರೈನಿಂಗ್ ಕೊಟ್ಟಿದ್ದಾರೋ ಅದು ನಮಗಂತೂ ಗೊತ್ತಿಲ್ಲ, ಬಟ್ ವೆಲ್ ಟ್ರೈನ್ಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಎಲ್ಲ ಹುಲಿಗೂ ಅಷ್ಟೇ. ಇದು ನೋಡಿ ಟೈಗರ್ ಒಂದು ಆ ರೋಪ್ ಮೇಲೆ ನಡ್ಕೊಂಡು ಬಂತು ಸ್ಟೈಲಾಗಿ, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂತು ಅಂತೀರಾ. ಎಲ್ಲ ವಿಷಿಲ್ ಹಾಕಿ ಕ್ಲ್ಯಾಪ್ ಹಾಕ್ತಿದ್ರು, ಅದಕ್ಕೇನು ಹೆದರಿಕೆನೇ ಇಲ್ಲ. ಯಾವಾಗಲೂ ಪ್ರಾಕ್ಟೀಸ್ ಆಗಿಬಿಟ್ಟಿರುತ್ತೆ, ಬಟ್ ನಮಗೊಂಥರ ಆಶ್ಚರ್ಯ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಆ ಶೋನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ಇಲ್ಲಿ ಹೊರಗಡೆ ಬಂದ ತಕ್ಷಣ ಎಲ್ಲ ಏನಪ್ಪ ಹಿಂಗೆ ನಿಂತಿದ್ದಾರೆ ಅಂದ್ಕೊಂಡ್ರೆ, ಇಲ್ಲೊಂದು ಹೆಬ್ಬಾವಿತ್ತು ದೊಡ್ಡದಾಗಿರೋದು. ಆ ಹಾವನ್ನ ಅಂದರೆ ಈ ಥರ ಸುತ್ತಕೊಂಡು ಕುತ್ತಿಗೆಗೆ ಹಾಕ್ಕೊಂಡು ಫೋಟೋ ತೆಕ್ಕೊಳ್ಳೋದು. ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲ ಮಾಡ್ತಿದ್ರು. ನಾವು ಮೊನ್ನೆ ಇದಕ್ಕೆ ಪೆಟ್ ಸೆಂಚುರಿಗೆ ಹೋಗಿ ಅಲ್ಲೆಲ್ಲ ಟ್ರೈ ಮಾಡಿದ್ವಿ, ಹಾಗಾಗಿ ನಾವು ಇಲ್ಲಿ ಟ್ರೈ ಮಾಡಲಿಲ್ಲ. ನೋಡಿ ದೊಡ್ಡದಾಗಿದೆ ಈ ಹಾವು. ಇದನ್ನು ಈ ರೀತಿ ಹಾಕ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಫೋಟೋಸ್ ವೀಡಿಯೋಸ್ನ ಮಾಡ್ಕೊಳ್ಬೋದು. ಇದಕ್ಕೆ ಬಂದು 100 ಥಾಯ್ ಬಾತ್ ಪರ್ ಪರ್ಸನ್ನು ಅಂತ, ಅದು ಡಿಸ್ಕೌಂಟ್ ಕೊಟ್ಟು 100 ಥಾಯ್ ಬಾತ್, ಇಂಡಿಯನ್ ರುಪೀನಲ್ಲಿ 300 ರುಪೀಸ್ ಅಂತ. ಜಸ್ಟ್ ಒಂದು 60 ಸೆಕೆಂಡ್ಸ್ ಅಂದರೆ 1 ನಿಮಿಷ ಕೊಡ್ತಾರೆ ಅಷ್ಟೇ. ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅನ್ನಿಸ್ತು ಎಲ್ಲನೂ. ನೋಡಿ ಸ್ಟೈಲಾಗಿ ಯಾರ್ಯಾರು ಹೆಂಗೆ ಬೇಕೋ, ಇವರೇನೋ ಒಳ್ಳೆ ಪರಿಚಯ ಇರೋ ಒಳ್ಳೆ ಹೂವಿನ ಹಾರ ಥರ ಹಾಕ್ಕೊಂಡು ಅಂಕಲ್ ಫೋಟೋ ತೆಗೆಸ್ಕೊಂಡಿದ್ದು ನೋಡಿ ಖುಷಿ ಆಯಿತು, ಸ್ವಲ್ಪ ಹೆದರಿಕೆನೂ ಆಯಿತು. ಹಾಗೆ ಅದನ್ನು ನಾವಂತೂ ಹಾಕಿಸ್ಕೊಳ್ಳಿಲ್ಲ, ಹಾಗಾಗಿ ನೆಕ್ಸ್ಟಲ್ಲಿ ಏನೇನೋ ಪೈತಾನು ಇದೆಲ್ಲ ಇತ್ತಲ್ವ, ತುಂಬಾ ವೆರೈಟೀಸ್ ಆಫ್ ಪೈತಾನ್ತು ಸಹ ಅಲ್ಲಿ ಇತ್ತು. ಹಾಗಾಗಿ ಅದನ್ನೆಲ್ಲ ನೋಡೋಣ ಅಂತ ಹೋದ್ವಿ. ಇಲ್ಲಿ ನೋಡಿ ಕೆಲವೊಂದು ಕಲರಲ್ಲಿ ಮತ್ತು ಪ್ಯೂರ್ ವೈಟಲ್ಲೂ ಸಹ ಇತ್ತು. ಚೆನ್ನಾಗಿತ್ತು ನೋಡೋದಕ್ಕೆ, ಹಾಗೆ ವೆಲ್ ಮೇಂಟೈನ್ ಅಂತ ಅನ್ನಿಸ್ತು. ಇದು ನೋಡಿ ಹೆಂಗಿದೆ ಅಂತ ಹೇಳಿಬಿಟ್ಟು ಇವನ್ನೆಲ್ಲ ನೋಡಿಕೊಂಡು ಹಾಗೆ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಹೋದ್ವಿ. ಹಾಗೆ ಹೋಗಬೇಕಾದ್ರೆ ಒಂದು ರಣಹದ್ದೆಲ್ಲ ಇರುತ್ತಲ್ಲ ಈಗಲ್ಲೂ, ಅದ್ರ ಜೊತೆ ಫೋಟೋ ತೆಕ್ಕೊಳ್ಳೋದು ಸಹ ನಡೀತಿತ್ತು ಅಲ್ಲಿ. ಏನಪ್ಪ ಅಂತ ನೋಡಿದ್ರೆ 100 ಥಾಯ್ ಬಾತ್ ಕೊಟ್ಟರೆ ಅದನ್ನು ನಮ್ಮ ಕೈಗೆ ಗ್ಲೌಸ್ ಹಾಕಿ, ಆ ಒಂದು ದೊಡ್ಡದಾಗಿರುತ್ತೆ ಈಗಲ್ ಅಂದರೆ ರಣಹದ್ದು, ಅದನ್ನು ನಮಗೆ ಅದ್ರ ಮೇಲೆ ಕೂರಿಸಿ ಕೈ ಮೇಲೆ ಫೋಟೋ ಕ್ಲಿಕ್ ಮಾಡಿಕೊಡ್ತಾರೆ. ಅದಕ್ಕೆ 100 ಥಾಯ್ ಬಾತ್ ಅಂದರೆ ನಮ್ಮ ಇಂಡಿಯನ್ ರುಪಿಯಲ್ಲಿ 300 ರುಪೀಸ್. ಇದನ್ನು ನೋಡಿಕೊಂಡು ಹಾಗೆ ಒಂದು ಫೋಟೋ ತೆಕ್ಕೊಳ್ಳೋಣ. ಫೋನ್ ಮಾಡ್ತಾ ಇದೆಯೇ ಸುಂದ್ರೆ? ಮನೆಯವರು ಅದಕ್ಕೂ ಕಾಮಿಡಿ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಮುಂದೆ ಹೋದ ತಕ್ಷಣವೇ ಕ್ರೊಕೊಡೈಲ್ ಶೋ ಇತ್ತು. ಹಾಗಾಗಿ ಹೇಗಿದ್ರು ಮೊದಲೇ ಟಿಕೆಟ್ನೆಲ್ಲ ಬೈ ಮಾಡಿದ್ವಿ ಅಲ್ವಾ, ಕ್ರೊಕೊಡೈಲ್ ಶೋಗೆ ಹೋದ್ವಿ. ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಕ್ರೊಕೊಡೈಲ್ ಶೋಗೆ ಹೋಗಿದ್ದಕ್ಕೆ. ಇಲ್ಲೂ ಸಹ ಟಿಕೆಟ್ನ ಚೆಕ್ ಮಾಡಿನೇ ಬಿಡ್ತಾರೆ ಈಚ್ ಪರ್ಸನ್ಗೆ. ಮೊದಲೇ ನಾವು ಬೈ ಮಾಡಿದ್ದರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಒಳಗಡೆ ಹೋದ್ವಿ. ಹೋಗೋಷ್ಟೊತ್ತಿಗೆ ಏನು ಸ್ಟಾರ್ಟ್ ಏನು ಆಗಿರಲಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು. ನಾವು ಸಹ ಜಾಯ್ನ್ ಆದ್ವಿ. ಕ್ರೊಕೊಡೈಲ್ ಶೋನ ಹೆಂಗಿರುತ್ತೆ, ಕ್ರೊಕೊಡೈಲ್ ಕೈಯಲ್ಲಿ ಏನು ಮಾಡ್ಸೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಳ್ತಿದ್ದೆ ಇದನ್ನೆಲ್ಲ ನೋಡೋದಕ್ಕೆ ಮುಂಚೆ. ನೋಡಿದ್ಮೇಲೆ ಗೊತ್ತಾಯಿತು ಕ್ರೊಕೊಡೈಲ್ಗೂ ಟ್ರೈನಿಂಗ್ ಕೊಡಬಹುದು ಅಂತ. ಇಲ್ಲಿ ಬಂದಮೇಲೆ ಈ ಶೋ ನೋಡಿದ್ಮೇಲೆ ಗೊತ್ತಾಗಿದ್ದು. ಅದು ಯಾವ ವೇಯಲ್ಲಿ ಕ್ರೊಕೊಡೈಲ್ಗೆ ಕೊಟ್ಟಿದ್ದಾರೆ ಅಂತ ನಮಗಂತೂ ಗೊತ್ತಿಲ್ಲ. ಇಲ್ಲಿ ಈ ಅಪ್ಪ ನೋಡಿ ಆ ಕ್ರೊಕೊಡೈಲ್ನ ಕೈಯಲ್ಲಿ ಏನು ಒಳ್ಳೆ ಮಕ್ಕಳು ಆಟ ಸಾಮಾನು ಎಳ್ಕೊಳ್ತಾರಲ್ವ, ಆ ರೀತಿ ಆಡಿಸ್ತಿದ್ದಾರೆ. ಅದ್ರ ಬಾಲನ ಹಿಡ್ಕೊಂಡು ಎಳಿತಾ ಇದ್ದಾರೆ. ಅದೇನಾದರೂ ಬರಲಿಲ್ಲ ಅಂದರೆ ಹಿಡ್ಕೊಂಡು ಬಾಲನ ಹಿಡ್ಕೊಂಡು ಎಳೆದು ಅದನ್ನು ಹೆಂಗೋ ಅವ್ರು ಹೇಳಿದ ಜಾಗಕ್ಕೆ ಕರ್ಕೊಂಡೇ ಬಂದುಬಿಡ್ತಾರೆ. ಒಳ್ಳೆ ಆಟ ಸಾಮಾನು ಜೊತೆ ಆಟ ಆಡ್ದಂಗೆ ಮಾಡ್ತಿದ್ರು. ಇನ್ನು ಯಾವ ಮಟ್ಟಕ್ಕೆ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ ನಿಜವಾಗ್ಲೂ. ಅದು ನೋಡಿ ಬಾಯಿ ತೆಕ್ಕೊಂಡು ಹಂಗೇ ಇತ್ತು ಸ್ವಲ್ಪ. ನಮಗಂತೂ ನೆಕ್ಸ್ಟು ಇವರೇ ಅದಕ್ಕೆ ಫುಡ್ಡು ಅಂತ ಅಂದ್ಕೊಂಡ್ವಿ, ಆ ಲೆವೆಲ್ಗಿತ್ತು ಅದು. ಇದನ್ನೇನೋ ತೊಗೊಂಡು ಬಂದು ನಿಲ್ಲಿಸಿದ್ರು. ಮತ್ತು ಇನ್ನೊಂದು ಕ್ರೊಕೊಡೈಲ್ ಬೇಕು ಅಂತ ಹೇಳಿಬಿಟ್ಟು ನೋಡಿ ಇವಾಗ ಹೋಗ್ತಾ ಇದ್ದಾರೆ. ಈಗ ಹೋಗಿ ಇನ್ನೊಂದು ಕ್ರೊಕೊಡೈಲ್ನೂ ಅಷ್ಟೇ ಅದೇ ರೀತಿ ಬಾಲ ಹಿಡ್ಕೊಂಡು ಎಳ್ಕೊಂಡು ಬರ್ತಾರೆ. ಅದು ಪಲ್ಟಿ ಹೊಡಿತಿದ್ರು ಸಹ ಅವರು ಬಿಡೋಂಗೆ ಕಾಣ್ತಿಲ್ಲ ಮನುಷ್ಯ. ಆ ಪಾಟಿ ಹೇಳ್ಕೊಂಡು ಬಂದರು ನೋಡಿ. ಒಳ್ಳೆ ಆಟ ಸಾಮಾನು, ಒಳ್ಳೆ ನಾವು ಮಕ್ಳಿಗೇನಾದರೂ ಆಟ ಸಾಮಾನು ಕೊಟ್ಟರೆ ದಾರ ಕಟ್ಟಿ ಎಳ್ಕೊಂಡು ಹೋಗ್ತಾರಲ್ವ, ಆ ರೀತಿ ಎಳ್ಕೊಂಡು ಹೋಗ್ತಿದ್ದಾರೆ. ಪಲ್ಟಿ ಹೊಡೆದ್ರು ಬಿಡ್ತಿಲ್ಲ, ನೀಟಾಗಿ ಎಳ್ಕೊಂಡೇ ಬಂದುಬಿಟ್ರು. ಲಾಸ್ಟಿಗೆ ಹತ್ತಿಸ್ಬಿಟ್ರು ಮೇಲೆ.
ಆ ಕ್ರೊಕೊಡೈಲ್ನೂ ಸಹ ಕರ್ಕೊಂಡು ಬಂದರು. ಈ ಮೊಸಳೆಗಳಿಗೆ ಇನ್ನು ಯಾವ ರೀತಿ ಟ್ರೈನಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ನಾವು ನಮ್ಮ ಮಕ್ಕಳಿಗೆ ಆಗಲಿ ಎಂಥವ್ರಿಗೂ ನಾವು ಟ್ರೈನಿಂಗ್ ಕೊಟ್ಟು ಚೇಂಜ್ ಮಾಡ್ಬೋದು ಅಂತ ನಂಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ನೋಡಿ ಕರ್ಕೊಂಡು ಬಂದರು. ಇದೇ ರೀತಿ ಒಂದು 4 ಮೊಸಳೆನ ಬಾಲ ಹಿಡ್ಕೊಂಡು ಹಂಗೋ ಹಿಂಗೋ ಮಾಡಿ ಕರ್ಕೊಂಡು ಬಂದರು. ಇದು ಯಾವುದೋ ಇದು ಮಾತ್ರ ಅಲ್ಲಿ ಟೈಗರ್ ಮಾಡ್ತಲ್ವ, ಹಠಮಾರಿ ಟೈಗರು, ಆ ರೀತಿ ಇದೊಂದು ಮೊಸಳೆ ಇಲ್ಲಿ ಸ್ವಲ್ಪ ಹಠಮಾರಿತನ ಮಾಡ್ತು. ಪಾಪ ಇಷ್ಟೆಲ್ಲ ಕರ್ಕೊಂಡು ಬಂದರೂ ವಾಪಸ್ ಓಡೋಗ್ಬಿಡ್ತದು. ಬಟ್ ಇವ್ರಿಗೆ ಎಲ್ಲಿ ಕಚ್ಚುತ್ತೋ ಅಂತಲೂ ಅನ್ನಿಸ್ತು ಟ್ರೈನರ್ಗೆ. ಅಷ್ಟು ಹಠಮಾರಿ ಥರ ಆಡ್ತಿದ್ವು ಮೊಸಳೆಗಳು. ಬಟ್ ನೋಡೋದಕ್ಕೂ ನಮಗೆ ವಿಯರ್ಡು ಮತ್ತು ಭಯ ಎರಡೂ ಅನಿಸುತ್ತೆ. ನೋಡಿ ಇದು ಮಾತ್ರ ಹೋಗೇ ಬಿಡ್ತು. ಇನ್ನು ಇಷ್ಟು ಟೈಗರ್ಗಳು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ವು. ಇಲ್ಲಿ ನೋಡಿ ಅವರು ಎಷ್ಟು ಚೆನ್ನಾಗಿ ಶೋ ನಡೆಸಿದ್ರು ಅಂದರೆ ತುಂಬ ಚೆನ್ನಾಗಿ ನಡೆಸಿದ್ರು. ಇಷ್ಟ ಆಯಿತು. ಇದಾದಮೇಲೆ ನೋಡಿ ಮೇಲೆ ನೀರೆಲ್ಲ ಹಾಕಿಬಿಟ್ಟು ಏನೋ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಸಕ್ಕತ್ತಾಗಿತ್ತು. ಈ ಸೀನಂತೂ ನೀವು ಮಿಸ್ ಮಾಡಲೇಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿಂದ ಜಾರ್ಕೊಂಡು ಬರ್ತಾರೆ ಅಂತ ಹೇಳಿಬಿಟ್ಟು ವಾವ್ ಸೀನ್ ಅಂತಲೇ ಹೇಳ್ಬೋದು. ವಾವ್ ಕ್ರೊಕೊಡೈಲಿಗೆ ನೋಡಿ ಎಷ್ಟು ಚೆನ್ನಾಗಿ ಕಿಸ್ ಮಾಡಿ ಹ್ಯಾಪಿ ಪಡ್ತಿದ್ದಾರೆ ಅಂತ, ಖುಷಿ ಪಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಸಕ್ಕತ್ತಾಗಿತ್ತು. ಇನ್ನು ಯಾವ ಮಟ್ಟಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರಪ್ಪ ಅನ್ನಿಸ್ತು. ನಿಜವಾಗ್ಲೂ ಥ್ಯಾಂಕ್ಸ್ ಟು ಹಿಮ್. ಅವ್ರಿಗೊಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ನಮಗೂ ಇದನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರು. ತುಂಬ ಖುಷಿಯಾಯಿತು. ಇದಾದಮೇಲೆ ನೋಡಿ ಇವಾಗೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ಅಂದ್ಕೊಂಡ್ವಿ. ಆ ಬಾಯಿ ಓಪನ್ ಮಾಡಿ ಇಟ್ಕೊಂಡ್ರು ಮೊಸಳೆ ಬಾಯಿ ಒಳಗಡೆ ತಲೆನ ಇಟ್ಟು ಎಲ್ಲರಿಗೂ ಹಾಯ್ ಮಾಡ್ತಿದ್ದಾರೆ. ಎಷ್ಟು ಧೈರ್ಯ ಇರಬೇಕಲ್ವಾ. ಅದೇನಾದರೂ ಬಾಯಿಗೆ ಕ್ಲೋಸ್ ಮಾಡಿಬಿಟ್ರೆ ನಿಜವಾಗ್ಲೂ ಪಾಪ ಟ್ರೈನರೇ ಅದಕ್ಕೆ ಫುಡ್ ಆಗಿಬಿಡ್ತಾರಲ್ಲಪ್ಪ ನೆಕ್ಸ್ಟು ಅಂತಲೂ ಅನಿಸಿದ್ದಂತೂ ನಿಜ. ಬಟ್ ಅದು ಹಾಗೇ ಇತ್ತು. ಅದಕ್ಕೂ ಇನ್ನು ಹೆಂಗೆ ಟ್ರೈನಿಂಗ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ರು ಕ್ರೊಕೊಡೈಲ್ ಶೋ. ಅದನ್ನು ಸಹ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಈಗ ನೆಕ್ಸ್ಟ್ ನಾವು ಹೊರಟಿದ್ದು ಬಂದು ಥಾಯ್ ಮಸಾಜ್ ಸೆಂಟರ್ಗೆ. ಥೈಲ್ಯಾಂಡಲ್ಲಿ ಮಸಾಜ್ಗೆ ಫೇಮಸ್ ಅಲ್ವಾ, ಎಲ್ರಿಗೂ ಗೊತ್ತಿರೋ ಹಾಗೆ. ಹಾಗಾಗಿ ನಾವು ಸಹ ಟ್ರೈ ಮಾಡೋಣ ಅಂತ ಹೋದ್ವಿ. ನೋಡಿ ಇದು ಥಾಯ್ ಮಸಾಜ್ ಸವಾರಿಕಾ ಅಂತ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರಲ್ಲ, ಆ ಒಂದು ಮಾತಿಗೆ ಖುಷಿ ಆಗುತ್ತೆ. ಹಾಗೆ ಅವ್ರು ವೆಲ್ಕಮ್ ಮಾಡಿದ ತಕ್ಷಣ ಒಳಗಡೆ ಬಂದ್ವಿ. ನೋಡಿ ಇದು ಥಾಯ್ ಮಸಾಜ್ ಸೆಂಟರ್ನ ಇನ್ಸೈಡ್ ವ್ಯೂ. ಹಾಗೆ ಲೆಫ್ಟ್ ಸೈಡಲ್ಲಿ ಕ್ಯಾಶ್ ಕೌಂಟರ್ ಇರುತ್ತೆ, ಟಿಕೆಟ್ ಕೌಂಟರು. ನಮಗೆ ಯಾವ್ದು ಬೇಕೋ ಅದು ಬೈ ಮಾಡ್ಬೋದು. ಫುಲ್ ಬಾಡಿ ಮಸಾಜ್ಗೆ ಬಂದು 400 ಥಾಯ್ ಬಾತ್ ಹೇಳಿದ್ರು. ಹಾಗೆ ಫೂಟ್ ಮಸಾಜ್ಗೆ 600 ಥಾಯ್ ಬಾತ್ ಅಂತ ಹೇಳಿದ್ರು. ಯಾರು ಬೇಕೋ ತೊಗೊಳ್ಬೋದು. ಅಂದರೆ ನಾವು ಫುಲ್ ಬಾಡಿ ಮಸಾಜ್ 400 ಥಾಯ್ ಬಾತ್ಗೆ ಟ್ರೈ ಮಾಡಿದ್ವಿ. ಹಾಗೆ ಗರ್ಲ್ಸ್ಗೆ ಸಪ್ರೇಟು, ಜೆಂಟ್ಸ್ಗೆ ಸಪ್ರೇಟ್ ಇರುತ್ತೆ. ನೋಡಿ ರೂಮೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಹೊರಗಡೆ ನಮಗೆ ಒಂದು 2-3 ಕಡೆ ರೋಡಲ್ಲಿ ಓಡಾಡ್ತಾ ಸುತ್ತಾಡಿದ್ರೆ ಒಂದು 200 ಥಾಯ್ ಬಾತ್ಗೆಲ್ಲ ನಿಜವಾಗ್ಲೂ ಸಿಗುತ್ತೆ ಮಸಾಜು. ಬಟ್ ಇದು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಈ ರೀತಿ ಯೂನಿಫಾರ್ಮ್ ಕೊಡ್ತಾರೆ. ಯೂನಿಫಾರ್ಮ್ನ ಹಾಕ್ಕೊಂಡು ರೆಡಿ ಇದ್ದರೆ ನೀಟಾಗಿ ಬಂದು ಈ ರೀತಿ ಗರ್ಲ್ಸು 1 ಅವರ್ ಎಕ್ಸಾಕ್ಟ್ಲಿ ಮಸಾಜ್ ಮಾಡ್ತಾರೆ. ಮಸಾಜ್ ಮುಗಿದ ತಕ್ಷಣ ಟೀ ಕೊಡ್ತಾರೆ. ಇದು ಬಂದು ಚೀನಾ ಟೀ, ತುಂಬ ಚೆನ್ನಾಗಿದೆ. ಇದನ್ನು ಕುಡಿಬೇಕಾಗತ್ತೆ. ಇದನ್ನು ಕುಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಹೊರಟ್ವಿ. ನಾವು ಹೊರಟಿದ್ದು ಮಧ್ಯಾಹ್ನ ಲಂಚ್ ಅವರ್ ಬೇರೆ ಆಗಿತ್ತು. ಹಾಗಾಗಿ ಏನಿಲ್ಲ ಅಂದರೂ ಅರೌಂಡ್ 3 o'clock ಆಗಿದ್ದರಿಂದ ಇಂಡಿಯನ್ ರೆಸ್ಟೋರೆಂಟ್ಗೆ ಡೈರೆಕ್ಟಾಗಿ ಹೋಗಿ ಅಲ್ಲಿ ಊಟನ ಮಾಡಿಕೊಂಡು ಆಮೇಲೆ ಹೋಟೆಲ್ಗೆ ಸ್ಟೇ ಆಗೋಂಥ ಹೋಟೆಲ್ಗೆ ಹೋದ್ವಿ. ನಾವು ಸ್ಟೇ ಆಗಿದ್ದು ಬಂದು LK ಗ್ರ್ಯಾಂಡ್ ಅಂತ, ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಗೆ ಸ್ಟೇ ಮಾಡೋ ರೂಮ್ ಹೇಗಿತ್ತು ಮತ್ತು ನೆಕ್ಸ್ಟು ನಾವು ಎಲ್ಲೋದ್ವಿ, ಏನು ಮಾಡಿದ್ವಿ ಅಂತ ಇನ್ ಡೀಟೈಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕೆಂದರೆ ಈ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ಸ್ಟೇ ಟ್ಯೂನ್. ಥ್ಯಾಂಕ್ ಯು.